ನಮಸ್ಕಾರ. ಜಗಜ್ಜನನಿಯ 9 ಅವತಾರಗಳನ್ನು ಪೂಜಿಸಲ್ಪಡುವಂಥ ನವರಾತ್ರಿ ಹಿಂದೂಗಳ ಪಾಲಿಕೆ ಬಹಳ ಶ್ರೇಷ್ಠವಾದ ಹಬ್ಬ, ಬಹಳ ಹತ್ತಿರ. ಹಾಗಾಗಿ ಜಗದ್ವಿಖ್ಯಾತ ಆದಂಥ ಮಂಗಳೂರು ದಸರಾವು ನಡೆಯುವಂತಹ ಶ್ರೀ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸರ್ವ ದೇವರುಗಳನ್ನು ಒಂದೇ ಜಾಗದಲ್ಲಿ ಪೂಜಿಸಲ್ಪಡುವಂಥ ಬಹಳ ಶ್ರೇಷ್ಠವಾದ ದೇವಸ್ಥಾನವನ್ನು ನಾವೆಲ್ಲರೂ ಒಂದ್ಸಲ ನೋಡ್ಕೊಂಡು ಬರ್ತೀವಿ. ದೇವಸ್ಥಾನದ ಮುಂಭಾಗ ಚಿನ್ನದ ಬಣ್ಣದಿಂದ ಬಹಳ ಸುಂದರವಾಗಿ ಕಾಣಿಸುತ್ತೆ, ಬಹಳ ವಿಶಾಲವಾಗಿ ಕಾಣಿಸುತ್ತೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಎದುರು ಭಾಗದಲ್ಲಿ ಶಿವ, ಪಾರ್ವತಿ, ಗಣೇಶ ಮತ್ತು ಷಣ್ಮುಖನ ಒಂದು ಚಿಕ್ಕ ವಿಗ್ರಹ ಇದೆ, ಮೂರ್ತಿ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಸಾಯಿಬಾಬಾನ ಬಹಳ ವಿಶಾಲವಾದಂಥ ಮಂದಿರ ಇದೆ. ಈ ಸಾಯಿಬಾಬಾನ ಮಂದಿರದ ವಿಶೇಷತೆ ಇದರ ಮೇಲ್ಚಾವಣಿ ಬಹಳ ಸುಂದರವಾಗಿದೆ. ಅದರ ಪಕ್ಕದಲ್ಲಿ ಮುಖ್ಯ ಪ್ರಾಣ ಹನುಮಂತನ ಬಹಳ ಭವ್ಯವಾದ ಒಂದು ಮಂದಿರ ಇದೆ. ಈ ಮಂದಿರ ಎಷ್ಟು ವಿಶಾಲವಾಗಿದೆ ಅಂದರೆ ಇಲ್ಲಿ ಎಷ್ಟು ಜನ ಕೂತ್ಕೊಂಡು ಬೇಕಿದ್ರೆ ಮೆಡಿಟೇಷನ್ ಮಾಡ್ಬೋದು. ಯಾವುದೇ ಅಡ್ಡಿ ಅಡಚಣೆ ಇಲ್ಲಿ ಆಗೋದಿಲ್ಲ. ಹನುಮಂತ ಸರ್ವರಿಗೂ ರಕ್ಷಣೆಯನ್ನು ಕೊಡಲಿ, ಸರ್ವರನ್ನು ಕಾಪಾಡಲಿ. ಹಾಗೆ ಇಲ್ಲಿ ಬಹಳ ಬೃಹತಾಕಾರದ ಒಂದು ನಂದಿಯ ವಿಗ್ರಹ ಇದೆ. ಸರ್ವ ಊರಿನ ಜನಗಳ ಪ್ರಾರ್ಥನೆಯನ್ನು ತನ್ನ ಕಿವಿಯಲ್ಲಿ ಕೇಳಿಸ್ಕೊಂಡು ಶಿವನವರೆಗೂ ತಲುಪಿಸುವಷ್ಟು ನಂದಿಯ ವಿಗ್ರಹ ಬೃಹತಾಕಾರವಾಗಿದೆ. ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಏನಂದರೆ ಇಲ್ಲಿನ ಕಲಾಕೃತಿಗಳು ಮತ್ತು ಇಲ್ಲಿನ ಪೇಂಟಿಂಗ್ ಬಹಳ ಅದ್ಭುತವಾಗಿದೆ. ಹಾಗೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಕುರುಕ್ಷೇತ್ರವನ್ನು ರೂಪಿಸುವಂತಹ ಕೃಷ್ಣಾರ್ಜುನರ ಸಂಭಾಷಣೆಯನ್ನು ತೋರಿಸುವಂಥ ಒಂದು ಮೂರ್ತಿಯನ್ನು ಕೆತ್ತಲಾಗಿದೆ. ಬಹಳಷ್ಟು ಸತ್ಯ ಅಂತಲೇ ಅನಿಸುತ್ತೆ. ಅದರ ಪಕ್ಕದಲ್ಲಿ ಶ್ರೀಕೃಷ್ಣನ ಜಗದ್ಗುರುವಿನ ಮಂದಿರ ಇದೆ. ಶ್ರೀಕೃಷ್ಣ ಸರ್ವರ ಬಾಳಿಗೆ ಬೆಳಕನ್ನು ತರಲಿ, ಮಂಗಳವನ್ನು ಉಂಟು ಮಾಡಲಿ. ದೇವಸ್ಥಾನದ ಹಿಂಭಾಗಕ್ಕೆ ಬಂದಾಗ ಶ್ರೀ ಗುರು ದತ್ತಾತ್ರೇಯರ ಶ್ವೇತವರ್ಣದ ಸುಂದರವಾದ ಮೂರ್ತಿ ಇದೆ. ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಮುಂದುಗಡೆ ಬಂದಾಗ ಅಲ್ಲಿ ಒಂದು ಚಿಕ್ಕದಾದಂಥ ಪಾರ್ಕ್ ಇದೆ. ಎಲ್ಲ ರೀತಿಯ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಒಂದೇ ಕೆರೆಯಲ್ಲಿ ಜೊತೆಯಾಗಿ ನೀರು ಕುಡಿದು ಸವಿನಾಭಾವದಿಂದ ಇರುವಂತಹ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಪುಣ್ಯಕೋಟಿಯ ಕಥೆಯನ್ನು ಕೂಡ ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ಪಕ್ಕದಲ್ಲಿ 4 ಶಿವ ಮತ್ತು 1 ಮಾಘವರಿಯ ವಿಗ್ರಹವನ್ನು ಹೊಂದಿದಂಥ ಒಂದು ಕೆರೆ ಇದೆ. ಈ ಕೆರೆ ಎಷ್ಟು ಆಳವಾಗಿದೆ ಅಂದರೆ ನವರಾತ್ರಿಯ ಸಂದರ್ಭದಲ್ಲಿ ಎಲ್ಲ ವಿಗ್ರಹಗಳನ್ನು ಕೂಡ ಇದೇ ಕೆರೆಯಲ್ಲಿ ವಿಸರ್ಜನೆ ಮಾಡುವಷ್ಟು ಆಳವಾಗಿದೆ ಈ ಕೆರೆ. ಇನ್ನು ದೇವಸ್ಥಾನದ ಹೃದಯ ಭಾಗ ಏನಂದರೆ ದೇವಸ್ಥಾನದ ಗರ್ಭಗುಡಿ. ಒಳಗಡೆ ಬಹುಶಃ ಫೋನ್ ಕ್ಯಾಮರಾ ಅಲೌಡ್ ಇಲ್ಲದಿರೋ ಕಾರಣದಿಂದಾಗಿ ಮಾತೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ದೇವಸ್ಥಾನದ ಪಕ್ಕದಲ್ಲಿ ಎಡಭಾಗಕ್ಕೆ ಶನಿದೇವರ ವಿಗ್ರಹ ಇದೆ. ಮೊದಲನೇದಾಗಿ ಶನಿದೇವರ ವಿಗ್ರಹಕ್ಕೆ ಎದುರು ಭಾಗದಲ್ಲಿ ಶ್ರೀ ಗಣೇಶನ ವಿಗ್ರಹ ಇದೆ. ಗಣೇಶನ ವಿಗ್ರಹದ ಪಕ್ಕದಲ್ಲಿ ಸುಬ್ರಹ್ಮಣ್ಯನ ವಿಗ್ರಹ ಇದೆ. ಸುಬ್ರಹ್ಮಣ್ಯನ ವಿಗ್ರಹಕ್ಕೆ ನಮಿಸಿ ಮುಂದೆ ಬಂದಾಗ ಅಲ್ಲಿ ಮಾದೇವಿಯ ವಿಗ್ರಹ ಇದೆ. ಮಾದೇವಿಯ ವಿಗ್ರಹಕ್ಕೆ ರಕ್ಷಕನಾಗಿ ಶ್ರೀ ಕಾಲಭೈರವ ದೇವರ ವಿಗ್ರಹ ಕೂಡ ಇದೆ. ಮತ್ತು ನವಗ್ರಹಗಳ ವಿಗ್ರಹದ ಜೊತೆಗೆ ನಾರಾಯಣ ಗುರುವಿನ ವಿಗ್ರಹದ ಮಧ್ಯೆ ಶ್ರೀ ಗೋಕರ್ಣನಾಥೇಶ್ವರ ವಿರಾಜಮಾನವಾಗಿದ್ದಾರೆ. ಹಾಗೆ ಈ ದೇವಸ್ಥಾನದ ಇನ್ನೊಂದು ಶ್ರೇಷ್ಠ ವಿಶೇಷತೆ ಏನೆಂದರೆ ಇಲ್ಲಿನ ಊಟ. ಒಂದು ಸಲ ತಿಂದರೆ ಮನಸ್ಸಿಗೆ ಖಂಡಿತವಾಗ್ಲೂ ಸಮಾಧಾನ ಆಗೋದಿಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.